ಅಗ್ರಿಶಕ್ತಿ ಉಪಯೋಗಿಸಿದ ಮೇಲೆ 2 ಕ್ವಿಂಟಲ್ ಅಡಿಕೆ ಜಾಸ್ತಿ ಇಳುವರಿ ಆಗಿದೆ ನಮ್ಮದು. ಖರ್ಚು ಕಮ್ಮಿ, ಆದಾಯ ಜಾಸ್ತಿ. ಲೇಬರ್ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಮನೇಲಿರೋರು ಹೆಣ್ಮಕ್ಳು ಸತ ಬಂದು ಒಂದು ಡ್ರಮ್ಮಿಗೆ 1 ಲೀಟ್ರ್ ಔಷಧಿ ಕಲ್ಸ್ಕೊಂಡು ಒಂದು ಬಕೆಟಲ್ಲಿ ತಗೊಂಡು ಎಲ್ಲಕ್ಕೂ ನಮ್ಮ 2 ಚೆಂಬು ಹಾಕ್ಯಂದ್ರೆ ಸಾಕಷ್ಟೇ. ಒಂದೊಂದು ಕೊನೆನೂ ಈಗ ಎತ್ತಾಗ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಫಸಲು ಇದೆ. ಆವಾಗ ಕಾಯಿ ಉದುರೋದಿಲ್ಲ, ಮಿಳ್ಳೆಕಾಯಿ ಅನ್ನೋದು ಆಗೋದಿಲ್ಲ, ಸೈಜು ದಪ್ಪ ಬರ್ತದೆ. ಯಾವುದೇ ರೋಗ ಅನ್ನೋದು ಇಲ್ಲ ಇದ್ರ ಹಾಕ ಮೇಲಿಂದ. ಸಿಪ್ಪೆ ಓಪನ್ ಆಗ್ತಿರಲಿಲ್ಲ ಮುಂಚೆ, ಇದು ಹಾಕೋದ್ರಿಂದ ಸಿಪ್ಪೆನೂ ಸತೆಗೆ ಓಪನ್ ಆಗೋದೆ. ನೋಡ್ರಿ, ನೀವೇ ಕಣ್ಣಾರ ನೋಡ್ರಿ, ದುಂಡು ಎಷ್ಟು ದಪ್ಪ ಇದೆ. ಮುಂಚೆ ಎಲ್ಲ ಈ ರೀತಿ ದುಂಡು ಬರ್ತಾ ಇರಲಿಲ್ಲ. ಒಳ್ಳೆ ಇಳುವರಿ ಬರುತ್ತೆ, ಎರೆಹುಳ ಹೆಚ್ಚುವಳಿ ಹಾಕುತ್ತೆ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈ ಸರ್ಕಾರಿ ಗೊಬ್ಬರ ಮತ್ತು ಕಳೆನಾಶಕ ಹೊಡೆದು ಮರನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ. ಅದಕ್ಕೆ ಇದು ಅಗ್ರಿಶಕ್ತಿ ಅನ್ನೋದು ಉಪಯೋಗಿಸಿ ಮರನ ಉಳಿಸ್ಕೊಳ್ರಿ. ಸರ್, ನಮ್ಮದು ಅಜ್ಜಿಹಳ್ಳಿ, ಚನ್ನಗಿರಿ ತಾಲೂಕು. ನಮ್ಮದು 2 ಎಕರೆ ತೋಟ ಇದೆ. ಅದರಲ್ಲಿ ತುಂಬ ಬೇರೆ ಹುಳುಗಳಾಗಿ ಮರಗಳೆಲ್ಲ ಕೆಂಪಾಗಿ ಒಳ್ಳೆ ಮರಗಳೆಲ್ಲ ಹೋಗ್ತಾಯಿತ್ತು. ಮರ ತೊಂಡೆ ಆಗ್ತಾಯಿತ್ತು, ಫಸಲು ಅನ್ನೋದು ಬರ್ತಾ ಇರಲಿಲ್ಲ. ಆವಾಗ ಒಬ್ಬ ರೈತರು ಕರ್ಕೊಂಬಂದು ಒಬ್ಬರು ಯಾರೋ ಹೇಳಿದರು, ಬೇವಿನ ಪುಡಿ ಹಾಕಿ ನೋಡ್ರಿ ಅಂತ ಹೇಳಿದರು. ಬೇವಿನ ಪುಡಿ ಹಾಕಿದ್ದೀವಿ, ಆದರೂ ಬೇವಿನ ಪುಡಿಯಲ್ಲಿ ಏನು ಇಂಪ್ರೂವ್ ಆಗಲಿಲ್ಲ. ಆವಾಗ ಇನ್ನೊಬ್ಬರು ಅಗ್ರಿಶಕ್ತಿ ಅಂತೇಳಿ ಒಂದು ಔಷಧಿ ಹೇಳಿದರು. ಅದನ್ನು ತೊಗೊಂಬಂದು ಒಂದು ಡ್ರಮ್ಮಲ್ಲಿ ಹಾಕಿ 1 ಲೀಟ್ರ್ ಒಂದು ಡ್ರಮ್ಮಲ್ಲಿ ಹಾಕಿ ಅಷ್ಟು ಮರಕ್ಕೂ 2 ಚೆಂಬು ಹಾಕಿ ನೋಡಿದ್ವಿ. ಆದರೆ ಈಗ ತುಂಬ ಫಸಲು ಚೆನ್ನಾಗಿ ಬರ್ತಾಯಿದೆ. ಒಂದೊಂದು ಕೊನೆನೂ ಈಗ ಎತ್ತಾಗ್ತಿಲ್ಲ, ಅಷ್ಟು ತುಂಬ ಚೆನ್ನಾಗಿ ಫಸಲು ಇದೆ. ಮತ್ತು ಏನು ಅಂದರೆ ಇದರಲ್ಲಿ ಹಾಕಿದ ಉಪಯೋಗ ಏನು ಅಂತಂದರೆ, ನೆಲದಲ್ಲಿ ಎರೆಹುಳ ಜಾಸ್ತಿ ಹೆಚ್ಚುವಳಿ ಆಯಿತು. ಎರೆಹುಳ ತುಂಬ ಆಗಿದೆ. ಆಮೇಲೆ ಮರನೂ ಕಲರ್ ಚೇಂಜ್ ಆಗಿದೆ, ಫಸಲುಗಳು ಚೆನ್ನಾಗಿದೆ, ತುಂಬ ಇಂಪ್ರೂವ್ ಆಗಿದೆ ಮರಗಳು ನಮ್ಮದು. ಈ ಸತಿ ತುಂಬ ಫಸಲು ಚೆನ್ನಾಗಿದೆ. ಯಾವುದೇ ರೀತಿ ಇದರಲ್ಲಿ ಕೆಮಿಕಲ್ ಅನ್ನೋದೇ ಯಾವುದೇ ಇಲ್ಲ. ಅಂದರೆ ಇದು ಹಾಕಿದರೆ ಒಳ್ಳೆ ಮರಗಳೆಲ್ಲ ಇಂಪ್ರೂವ್ ಆಗ್ತದೆ, ಚೆನ್ನಾಗಿ ಫಸಲು ಬರುತ್ತೆ. ಆವಾಗ ಕಾಯಿ ತುಂಬ ದಪ್ಪ ಸೈಜೂ ಬರ್ತವೆ, ತುಂಬ ಚೆನ್ನಾಗಿದೆ. ಯಾರೇ ಆಗಲಿ ಒಂದು ಸರಿ ಇದನ್ನ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಫಸಲು ಬರ್ತೈತೆ. ಆವಾಗ ಕಾಯಿ ಉದುರೋದಿಲ್ಲ, ಮಿಳ್ಳೆಕಾಯಿ ಅನ್ನೋದು ಆಗೋದಿಲ್ಲ, ದಪ್ಪ ಸೈಜ್ ಕಾಯಿ ಸೈಜು ದಪ್ಪ ಬರ್ತದೆ, ತುಂಬ ಚೆನ್ನಾಗಿದೆ. ಒಟ್ಟು ಯಾವುದೇ ರೋಗ ಅನ್ನೋದು ಇಲ್ಲ ಇದ್ರ ಹಾಕ ಮೇಲಿಂದ. ಸರ್, ಇದು ಒಮ್ಮೆ ರೈತರು ಬಳಸಿ ಚೆಕ್ ಮಾಡಿ ನೋಡಲಿ. ಇದರಿಂದ ಉಪಯೋಗ ಚೆನ್ನಾಗಿದೆ, ಒಳ್ಳೆ ಫಸಲು ಬರುತ್ತೆ. ಆವಾಗ ಇದರಿಂದ ಖರ್ಚು ಜಾಸ್ತಿ ಏನಿಲ್ಲ, ಖರ್ಚು ಕಮ್ಮಿ, ಆದಾಯ ಜಾಸ್ತಿ. ಇದು ಹಾಕೋದ್ರಿಂದ ಹಾಕಿದ ಮೇಲೆ ಲೇಬರ್ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಮನೇಲಿರೋರು ಹೆಣ್ಮಕ್ಳು ಸತ ಬಂದು ಒಂದು ಡ್ರಮ್ಮಿಗೆ 1 ಲೀಟ್ರ್ ಔಷಧಿ ಕಲ್ಸ್ಕೊಂಡು ಒಂದು ಬಕೆಟಲ್ಲಿ ತಗೊಂಡು ಎಲ್ಲಕ್ಕೂ ನಮ್ಮ 2 ಚೆಂಬು ಹಾಕ್ಯಂದ್ರೆ ಸಾಕಷ್ಟೇ. ಸರ್, ಇದು ಹಾಕೋದ್ರಿಂದ ನಮ್ಮದು ಕಾಯಿ ತುಂಬ ಸೈಜ್ ಆಗಿದೆ. ಬೇಕಾದ್ರೆ ಇಲ್ಲಿ ನೋಡ್ರಿ, ಸೈಜ್ ಎಷ್ಟು ದಪ್ಪ ಇದೆ. ಫಸ್ಟಿಗೆ ಸಣ್ಣ ಮಿಳ್ಳೆಕಾಯಿ ಥರ ಬರೋದು, ಈಗ ಪ್ರತಿಯೊಂದು ಕೊನೆನೂ ದಪ್ಪ ಕಾಯಿ ಬರ್ತಾಯಿದೆ. ಆವಾಗ ಸಿಪ್ಪೆ ಓಪನ್ ಆಗ್ತಿರಲಿಲ್ಲ ಮುಂಚೆ, ಇದು ಹಾಕೋದ್ರಿಂದ ಸಿಪ್ಪೆನೂ ಸತೆಗೆ ಓಪನ್ ಆಗೋದೆ. ತುಂಬ ತೂಕನೂ ಇದೆ, ತುಂಬ ಸೈಜು ಇದೆ. ಬೇಕಾದ್ರೆ ಇನ್ನೂ ಒಂದು ಕಾಯಿ ನೋಡಿರಿ, ಇದು ನೋಡಿರಿ ಎಷ್ಟು ದಪ್ಪ ಇದೆ. ನೋಡಿರಿ ಎಷ್ಟು ದಪ್ಪ ಇದೆ, ಒಳಗಡೆ ದುಂಡಾಗಲಿ ಎಷ್ಟು ದಪ್ಪ ಇದೆ. ಮುಂಚೆಲ್ಲ ಇಷ್ಟು ದಪ್ಪ ದುಂಡು ಬರ್ತಿರಲಿಲ್ಲ, ಈಗ ದಪ್ಪ ದುಂಡು ಬರ್ತಾಯಿದೆ ಒಳಗಡೆ ಎಲ್ಲ. ಸರ್, ಈ ಥರ ದುಂಡು ದಪ್ಪ ಆದರೆ ರೈತರಿಗೂ ಒಳ್ಳೆ ತೂಕ ಬರ್ತೈತೆ, ಒಳ್ಳೆ ಆಟೋಮೆಟಿಕಾಗಿ ಇಂಪ್ರೂವ್ ಆಗುತ್ತೆ. ನೋಡಿರಿ, ಕಾಯು ದಪ್ಪ ಆಗಿದ್ದಾವೆ, ಯಾವುದೇ ಮಿಳ್ಳೆತಿಲ್ಲ, ಏನಿಲ್ಲ. ಪ್ರತಿಯೊಂದು ಕಾಯಿನೂ ದಪ್ಪ ಇದೆ, ಒಳಗಡೆ ದುಂಡು ಅಷ್ಟೇ, ತೂಕನೂ ಅಷ್ಟೇ. ನೋಡಿರಿ, ನೀವೇ ಕಣ್ಣಾರ ನೋಡಿರಿ, ದುಂಡು ಎಷ್ಟು ದಪ್ಪ ಇದೆ. ಮುಂಚೆ ಎಲ್ಲ ಈ ರೀತಿ ದುಂಡು ಬರ್ತಾ ಇರಲಿಲ್ಲ. ಸರ್, ಈಗ ಅಡಿಕೆ ರೇಟು ಜಾಸ್ತಿ ಇದೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈ ಸರ್ಕಾರಿ ಗೊಬ್ಬರ ಮತ್ತು ಕಳೆನಾಶಕ ಹೊಡೆದು ಮರನ ಉಳಿಸ್ಕೊಳಕ್ಕಾಗ್ತಾಯಿಲ್ಲ ನಮ್ಮ ಕೈಲಿ. ಹಂಗೆ ಅದಕ್ಕೋಸ್ಕರ ರೋಗ ಬಂದು ಭಾಳ ಮರಗಳು ಇದಾಗಿದೆ. ಅದಕ್ಕೆ ಇದು ಅಗ್ರಿಶಕ್ತಿ ಅನ್ನೋದು ಉಪಯೋಗಿಸಿ ಮರನ ಉಳಿಸ್ಕೊಳ್ರಿ.